ಹಾಂ, ಇದು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಹಿಂದಿನವರು ಬ್ರಹ್ಮ ಅಂತ ಹೇಳಿದರು. ಅವನಿಗೆ 4 ತಲೆ ಇಟ್ಟರು, ಚತುರ್ಮುಖ ಅಂತ. ಕರೆಕ್ಟಾ? ಬ್ರಹ್ಮ ಯಾವುದಕ್ಕೆ ಅಧಿದೇವತೆ? ಸೃಷ್ಟಿಗೆ. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಕರ್ತ ವಿಷ್ಣು, ಲಯಕರ್ತ ಶಿವ. ಈ 4 ಕೋಡ್ ಇದೆಯಲ್ಲ, ಗ್ವಾಮಿನ್, ಅಡೆನಿನ್, ಸೈಟೋಸಿನ್, ಥೈಮಿನ್, ದೇ ವಿಲ್ ಡಿಸೈಡ್ ಆಲ್ ದ ಡಿಸೀಸಸ್. ಅದರಲ್ಲಿ ಆ ಕೋಡ್ಸ್ ಒಳಗಡೆ ಎಷ್ಟು ಇನ್ಫಾರ್ಮೇಷನ್ ಇರ್ತದೆ ಅಂದರೆ ಅಷ್ಟನ್ನು ನೀವು ಕನೆಕ್ಟ್ ಮಾಡಿದ್ರೆ ಯಾವ ಕಂಪ್ಯೂಟ್ರ್ ಮೆಮರಿ ಸಾಕಾಗೋದಿಲ್ಲ, ಅಷ್ಟು ಕೋಡ್ಸ್ ಇರ್ತದೆ. ದಟ್ ಕೋಡ್ಸ್ ಆಸ್ ಆಲ್ ಈಸ್ ಪ್ರೀವಿಯಸ್ ಲೈಫ್ ಮೆಮರೀಸ್. ಸೈಕಿ ಇದೂ ಇರ್ತದೆ ಮತ್ತು ಫಿಸಿಕಲ್ ಮೆಮರಿನೂ ಇರ್ತದೆ. ಎಷ್ಟು ಒಂದು ಅವ್ರ ಜನ್ರೇಷನಿಂದ ಬಂದಿರೋ ಮೆಮರೀಸು ಅದರಲ್ಲಿ ಇರ್ತದೆ ಮತ್ತು ಅವನ ಪ್ರೀವಿಯಸ್ ಲೈಫಿಂದ ಬಂದಿರೋದು ಅಲ್ಲಿರ್ತದೆ. ಅದು ಇವನು ಎಷ್ಟು ಎತ್ತರ ಆಗಬೇಕು ಅನ್ನೋ ಡಿಸೈಡ್ ಮಾಡೋದು ಆ ಜೆನೆಟಿಕಲ್ ಕೋಡ್ಸೆ. ಇವನು ಕರಗಿರಬೇಕಾ ಬೆಳಗಿರಬೇಕಂತ ಡಿಸೈಡ್ ಮಾಡೋದು ಆ ಜೆನೆಟಿಕಲ್ ಕೋಡ್ಸೆ. ಇವನಿಗೆ ಯಾವ ವಯಸ್ಸಿಗೆ ಡಯಾಬಿಟಿಸ್ ಬರಬೇಕು, 40ಕ್ಕೆ ಬರಬೇಕಾ ಟೈಪ್ 2, 10ನೇ ವಯಸ್ಸಿಗೆ ಬರಬೇಕಾ ಅಥವಾ ಹುಡ್ತಾನೆ ಬರಬೇಕಾ ಟೈಪ್ 1. ಸೊ ಈ ಥರ ಅನುವಂಶೀಯ ಕಾಯಿಲೆಗಳನ್ನೆಲ್ಲ ಡಿಸೈಡ್ ಮಾಡೋದು, ಆ್ಯಸ್ ಈ ಸೆಡ್ ರೈಟ್ಲಿ ಸೆಡ್, ಅವು ಜೆನೆಟಿಕಲ್ ಕೋಡ್ಸ್ ಅವು. ಅದನ್ನೇ ಆ 4 ಕೋಡ್ಸ್ನೇ ನಾವು ಬ್ರಹ್ಮ ಅಂತ ಹೇಳೋದು. ನಮ್ಮ ಕಲರ್ ಹೇಗಿರಬೇಕು, ನಾವು ಯಾವತ್ತು ಸಾಯಬೇಕು, ಬ್ಲೂ ಪ್ರಿಂಟ್ ಅದರಲ್ಲಿ ಇರ್ತದೆ. ನಮ್ಮ ಸಾವಿನ ಬ್ಲೂ ಪ್ರಿಂಟು ಆ ಜೆನೆಟಿಕಲ್ ಕೋಡ್ಸಲ್ಲಿ ಇರ್ತದೆ. ನಮಗೇನು ಕಾಯಿಲೆ ಬರಬೇಕು, ಎಷ್ಟು ಸಿವಿಯರ್ ಬರಬೇಕು, ಸ್ಟೇಜ್ 1, ಸ್ಟೇಜ್ 2, 3, ಕೆಲವು ಸ್ಟೇಜ್ 2, 3 ಸತ್ತೋಗ್ತಾರೆ, ಕೆಲವು ಸ್ಟೇಜ್ 4ವರೆಗೂ ಹೋಗ್ತಾರೆ. ಸೊ ಇವೆಲ್ಲ ಡಿಸೈಡ್ ಮಾಡೋದು ಆ ಇನ್ಫಾರ್ಮೇಷನ್ ಎಲ್ಲ ಇರ್ತಕ್ಕಂಥದ್ದು ಈ 4 ಕೋಡ್ಸಲ್ಲಿ. ಸೊ ನಾನು ಆ ಆಧಾರದ ಮೇಲೆ ಒಂದು ಜೀನ್ ಥೆರಪಿ ಅಂತ ಒಂದು ಡಿಸೈನ್ ಮಾಡಿದೆ. ಏನು ಜಿನೋಮ್ ಥೆರಪಿ ಅಂತ ಅಮೆರಿಕದಲ್ಲಿ ಮಾಡ್ತಿದ್ದಾರೆ, ಬಟ್ ಅದನ್ನು ಲ್ಯಾಬ್ ಲೆವೆಲಲ್ಲಿ ಮಾಡ್ತಾರೆ. ನಮಗೆ ಅದೆಲ್ಲ ಸಾಧ್ಯನೆಲ್ಲ. ಸೊ ಇಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್ ಅಫೇರ್. ಕರೆಕ್ಟ್? ನೋ, ಈ ಸೆಡ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಆಗುತ್ತೆ ಅದನ್ನು ಬರೀ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಅಂದರೆ ನಮ್ಮಲ್ಲಿ ಆ ಎಕ್ವಿಪ್ಮೆಂಟ್ಸು ಇಲ್ಲ ಆ್ಯಂಡ್ ಅಷ್ಟು ಪೇಷನ್ಸು ಇಲ್ಲ, ನಮ್ಮಲ್ಲಿ ಟೀಮು ಇಲ್ಲ, ಎಕ್ಸ್ಪರ್ಟ್ ಟೀಮ್ ಇಲ್ಲ. ನಾನೇನು ಮಾಡಿದೆ, ಅದರ ಮೇಲೇ ಒಂದು ಫುಲ್ ಡೇ ವರ್ಕ್ಶಾಪ್ ಮಾಡಿದೆ ಚೌಡಯ್ಯದಲ್ಲಿ, ಜೀನ್ ಥೆರಪಿ ಅಂತ. ಅದು ನಿಮಗೂ ಹೇಳ್ಕೊಡ್ತೇನೆ.